ಇನ್ನು ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತಹ ವಿಚಾರ ದಿನದಿಂದ ದಿನಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಘಟನೆಯ ವಿಚಾರವಾಗಿ. ಇನ್ನು ಹಸುವಿನ ಮಾಲೀಕರು ಮಾತಾಡಿದ್ದಾರೆ. ನನ್ನ ಹಸುಗಳಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಎನ್ಕೌಂಟರ್ ಮಾಡಿ, ಆರೋಪಿಯ ಸಾವಿನಿಂದಷ್ಟೇ ನನ್ನ ಹಸುಗಳಿಗೆ ನ್ಯಾಯ ಸಿಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಹಸುವಿನ ಮಾಲೀಕ ಕರ್ಣ ಈ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಕೇವಲ ಒಬ್ಬ ಮಾಡಿರುವ ಕೆಲಸ ಅಲ್ಲ, ಆ ಹುಚ್ಚನ ಬದಲು ಆತನ ಮಾಲೀಕನನ್ನ ಅರೆಸ್ಟ್ ಮಾಡಿ ಅಂತ ಅವ್ರು ಹೇಳಿರೋದು. ಪಿಸಿ ಮೋಹನ್ ಒಂದು ಹಸು ಕೊಟ್ಟರು, ತೆಗೆದುಕೊಂಡೆ. ಜಮೀರ್ ಹಸು ಕೊಡೋದಕ್ಕೆ ಬಂದಾಗ ಬೇಡ ಅಂತ ಹೇಳಿದೆ. ನನ್ನ ಕುಟುಂಬಸ್ಥರಿಗೆ ಹೆದರಿಸಿ ಹಸುವನ್ನ ಕೊಟ್ಟು ಹೋಗಿದ್ದಾರೆ. ನನಗೆ ರಕ್ತ ಸಿಕ್ತವಾದ ಕೆಚ್ಚಲನ್ನ ನೋಡಿ ನಿದ್ದೆಯೇ ಬರ್ತಾ ಇಲ್ಲ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಅವರ ಎನ್ಕೌಂಟರ್ ಮಾಡಿದಾಗ ಮಾತ್ರ ನನ್ನ ಹಸುವಿಗೆ ನ್ಯಾಯ ಸಿಗುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಸು ಮಾಲೀಕ ಕರ್ಣ ಹೇಳಿಕೆಯನ್ನ ಕೊಟ್ಟರು. ಹೌದು, ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ನಿಮಗೂ ಹೇಳಿ 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 ಸಾಕಾಗೋಗಿದೆ. ಒಂದು ಕಡೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಾ ಇದ್ದೀರಾ? ಇವತ್ತೇ ನನಗೆ ಆ ಥರ ಆಗಿರೋದು. ಏನಂದರೆ ನನಗೆ ಯಾವಾಗ ಈ ಘಟನೆ ನಡೀತು ಆವಾಗಿಂದ, ಯಾವಾಗ ಬ್ಲಡ್ ನೋಡಿದೆ ಆ ರಕ್ತನ, ಆವಾಗಿಂದ ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಯಾವಾಗ ತೊಟ್ಟೆಲ್ಲ ಕುಯ್ದು ಇದು ಮಾಡಿದೆ ನಾನು ಸಾಯೋ ಗಂಟ ಮರೆಯೋಕ್ಕಾಗಲ್ಲ. ಬ್ಲಡ್ಡು ಹೇಳೋಕ್ಕಾಗಲ್ಲ ಸರ್. ಹಂಗೆ ಗಡ್ಡೆ ಇಷ್ಟಿಷ್ಟು ದಪ್ಪ ಇತ್ತು ಬ್ಲಡ್. ಇನ್ನೂ ನನ್ನ ಕೈಯಲ್ಲಿ ಮರೆಯೋಕ್ಕಾಯ್ತಲ್ಲ. ಆದ್ರೆ ನನ್ನ ಮಗ ನನ್ನ ಕೈಗೆ ಮಾತ್ರ ಸಿಕ್ಬಿಟ್ಟಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆ ಗಂಟ್ಲೆನೇ ಕಚ್ಚಿಬಿಡ್ತಾಯಿದ್ದೆ ನಾನು. ಆ ಥರ ಕೋಪ ಐತೆ. ಇದ್ರೂ ಬಂದ್ಬಿಟ್ಟು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಏನೂ ಇಲ್ಲ, ನಾವಿಲ್ಲಿ ಪಕ್ಕದಲ್ಲಿ ನಿಂತಿರುವಾಗ ಹತ್ತಿರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಹಸು ಒದಿದೇ ಇರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಒಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಅವನ್ನ ಮೆಂಟ್ಲಿಂತಾರೆ. ಯಾರನ್ನ ಕೆಚ್ಚಲು ಕುಯ್ದಿರೋನ ಮೆಂಟ್ಲಿಂತಾನೆ. ಮೆಂಟ್ಲು ಬಂದ್ಬಿಟ್ಟು ಅವನ ಕೈ ಕುಯ್ಯೋದು, ಇಲ್ಲ ಹೋಗೋರು ಬರೋಗೆ ಕುಯ್ಯೋದು. ಟಾರ್ಗೆಟ್ ಇಟ್ಟು ಆ ಕೆಚ್ಚಲಿನ ಕುಯ್ಯೋಕ್ಕೆ ಬಂದ್ಬಿಟ್ಟು ಅವ್ನಿಗೆ ಅಷ್ಟು ಮೀಟ್ರ್ ಆಯ್ತು ಅಂದರೆ ಹಿಂದೆ ಕೈವಾಡ ಆಯ್ತಾ ಇಲ್ವಾ ಸರ್? ಬಂದ್ಬಿಟ್ಟು ನಾನು 3 ದಿವಸ ಅಂತ ಹೇಳ್ತಾ ಇದ್ದೀನಿ, ಹಿಂದೆ ಕೈವಾಡ ಇದೆ ಸರ್. ಆ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ, ಅವ್ನಿಗೆ ಅರೆಸ್ಟ್ ಮಾಡಿ. ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಅವ್ನಿಗೆ ಅರೆಸ್ಟ್ ಮಾಡಿ. ಇವಾಗ ಬಂದು ಜಮೀರ್ ಅವ್ರು ಬಂದು ಹಸ ನನಗೆ ಫಸ್ಟು ನಮ್ಮ ಸಾಹೇಬ್ರು ಪಿಸಿ ಮಗನಿದ್ದಾರಲ್ಲ, ಅವ್ರು ಹಸ ತಂದು ಕೊಟ್ಟರು. ಶಾಕ್ ಸರ್ ಅದು ಗೊತ್ತಿಲ್ಲ, ಈ ಕಾರಣ ಎಲ್ಲಿದೆಯಾ ಅಂತ ಕೇಳಿದ್ರು. ಸರ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಹಸುಗಳಿಗೆ ಅಂದರು. ಅಲ್ಲಿಯವ್ರು ಎಲ್ಲೂ ಹೋಗ್ಬೇಡ ಅಂದರು. ಸರ್ ಆಚೆ ಬಂದು ನಿಂತಿರು ಅಂದರು. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಅರ್ಧ ಗಂಟೆ ಕಾಯ್ದೆ. ಅರ್ಧ ಗಂಟೆ ಕಾಯ್ದ ಮೇಲೆ ಏನಾಯಿತು ಅಂತ ಒಂದು ಮೆಟಾಡೋರು ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ಹೋಗ್ರಿ. ನಿನಗೆ ಹಸ ತಂದಿರೋದು ಇಲ್ಲಿ ಅಂತ. ಶಾಕ್ ಟ್ರೀಟ್ಮೆಂಟು. ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ. ಇದೆಲ್ಲ ನೋಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ರಾತ್ರಿ ಹೊತ್ತು ಡಿಸನ್ MLA ಅವರು 2 ಹಸ ತಂದುಬಿಟ್ರು. ನಾನು ಇಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟೆ. ನಂಗೆ ನ್ಯಾಯ ಸಿಗಬೇಕು. ಇನ್ನು ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತಹ ವಿಚಾರ ದಿನದಿಂದ ದಿನಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಘಟನೆಯ ವಿಚಾರವಾಗಿ. ಇನ್ನು ಹಸುವಿನ ಮಾಲೀಕರು ಮಾತಾಡಿದ್ದಾರೆ. ನನ್ನ ಹಸುಗಳಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಎನ್ಕೌಂಟರ್ ಮಾಡಿ, ಆರೋಪಿಯ ಸಾವಿನಿಂದಷ್ಟೇ ನನ್ನ ಹಸುಗಳಿಗೆ ನ್ಯಾಯ ಸಿಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಹಸುವಿನ ಮಾಲೀಕ ಕರ್ಣ ಈ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಕೇವಲ ಒಬ್ಬ ಮಾಡಿರುವ ಕೆಲಸ ಅಲ್ಲ, ಆ ಹುಚ್ಚನ ಬದಲು ಆತನ ಮಾಲೀಕನನ್ನ ಅರೆಸ್ಟ್ ಮಾಡಿ ಅಂತ ಅವ್ರು ಹೇಳಿರೋದು. ಪಿಸಿ ಮೋಹನ್ ಒಂದು ಹಸು ಕೊಟ್ಟರು, ತೆಗೆದುಕೊಂಡೆ. ಜಮೀರ್ ಹಸು ಕೊಡೋದಕ್ಕೆ ಬಂದಾಗ ಬೇಡ ಅಂತ ಹೇಳಿದೆ. ನನ್ನ ಕುಟುಂಬಸ್ಥರಿಗೆ ಹೆದರಿಸಿ ಹಸುವನ್ನ ಕೊಟ್ಟು ಹೋಗಿದ್ದಾರೆ. ನನಗೆ ರಕ್ತ ಸಿಕ್ತವಾದ ಕೆಚ್ಚಲನ್ನ ನೋಡಿ ನಿದ್ದೆಯೇ ಬರ್ತಾ ಇಲ್ಲ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಅವರ ಎನ್ಕೌಂಟರ್ ಮಾಡಿದಾಗ ಮಾತ್ರ ನನ್ನ ಹಸುವಿಗೆ ನ್ಯಾಯ ಸಿಗುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಸು ಮಾಲೀಕ ಕರ್ಣ ಹೇಳಿಕೆಯನ್ನ ಕೊಟ್ಟರು. ಹೌದು, ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ನಿಮಗೂ ಹೇಳಿ 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 ಸಾಕಾಗೋಗಿದೆ. ಒಂದು ಕಡೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಾ ಇದ್ದೀರಾ? ಇವತ್ತೇ ನನಗೆ ಆ ಥರ ಆಗಿರೋದು. ಏನಂದರೆ ನನಗೆ ಯಾವಾಗ ಈ ಘಟನೆ ನಡೀತು ಆವಾಗಿಂದ, ಯಾವಾಗ ಬ್ಲಡ್ ನೋಡಿದೆ ಆ ರಕ್ತನ, ಆವಾಗಿಂದ
ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಯಾವಾಗ ತೊಟ್ಟೆಲ್ಲ ಕುಯ್ದು ಇದು ಮಾಡಿದೆ ನಾನು ಸಾಯೋ ಗಂಟ ಮರೆಯೋಕ್ಕಾಗಲ್ಲ. ಬ್ಲಡ್ಡು ಹೇಳೋಕ್ಕಾಗಲ್ಲ ಸರ್. ಹಂಗೆ ಗಡ್ಡೆ ಇಷ್ಟಿಷ್ಟು ದಪ್ಪ ಇತ್ತು ಬ್ಲಡ್. ಇನ್ನೂ ನನ್ನ ಕೈಯಲ್ಲಿ ಮರೆಯೋಕ್ಕಾಯ್ತಲ್ಲ. ಆದ್ರೆ ನನ್ನ ಮಗ ನನ್ನ ಕೈಗೆ ಮಾತ್ರ ಸಿಕ್ಬಿಟ್ಟಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆ ಗಂಟ್ಲೆನೇ ಕಚ್ಚಿಬಿಡ್ತಾಯಿದ್ದೆ ನಾನು. ಆ ಥರ ಕೋಪ ಐತೆ. ಇದ್ರೂ ಬಂದ್ಬಿಟ್ಟು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಏನು ಇಲ್ಲ, ನಾವಿಲ್ಲಿ ಪಕ್ಕದಲ್ಲಿ ನಿಂತಿರುವಾಗ ಹತ್ರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಹಸು ಒದಿದೇ ಇರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಒಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಅವನ್ನ ಮೆಂಡ್ಲಿಂತಾರೆ. ಯಾರನ್ನ ಕೆಚ್ಚಲು ಕುಯ್ದಿರೋನ ಮೆಂಡ್ಲಿಂತಾನೆ. ಮೆಂಟ್ಲು ಬಂದ್ಬಿಟ್ಟು ಅವನ ಕೈ ಕುಯ್ಯೋದು, ಇಲ್ಲ ಹೋಗೋರು ಬರೋಗೆ ಕುಯ್ಯೋದು. ಟಾರ್ಗೆಟ್ ಇಟ್ಟು ಆ ಕೆಚ್ಚಲಿನ ಕುಯ್ಯೋಕ್ಕೆ ಬಂದ್ಬಿಟ್ಟು ಅವ್ನಿಗೆ ಅಷ್ಟು ಮೀಟ್ರ್ ಆಯ್ತು ಅಂದರೆ ಹಿಂದೆ ಕೈವಾಡ ಆಯ್ತಾ ಇಲ್ವಾ ಸರ್? ಬಂದ್ಬಿಟ್ಟು ನಾನು 3 ದಿವಸ ಅಂತ ಹೇಳ್ತಾ ಇದ್ದೀನಿ, ಹಿಂದೆ ಕೈವಾಡ ಇದೆ ಸರ್. ಆ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ, ಅವ್ನಿಗೆ ಅರೆಸ್ಟ್ ಮಾಡಿ. ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಅವ್ನಿಗೆ ಅರೆಸ್ಟ್ ಮಾಡಿ. ಇವಾಗ ಬಂದು ಜಮೀರ್ ಅವ್ರು ಬಂದು ಹಸ ನನಗೆ ಫಸ್ಟು ನಮ್ಮ ಸಾಹೇಬ್ರು PC ಮಗನಿದ್ದಾರಲ್ಲ, ಅವ್ರು ಹಸ ತಂದು ಕೊಟ್ಟರು. ಶಾಕ್ ಸರ್ ಅದು ಗೊತ್ತಿಲ್ಲ, ಈ ಕಾರಣ ಎಲ್ಲಿದೆಯಾ ಅಂತ ಕೇಳಿದ್ರು. ಸರ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಹಸುಗಳಿಗೆ ಅಂದರು. ಅಲ್ಲಿಯವ್ರು ಎಲ್ಲೂ ಹೋಗ್ಬೇಡ ಅಂದರು. ಸರ್ ಆಚೆ ಬಂದು ನಿಂತಿರು ಅಂದರು. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಅರ್ಧ ಗಂಟೆ ಕಾಯ್ದೆ. ಅರ್ಧ ಗಂಟೆ ಕಾಯ್ದ ಮೇಲೆ ಏನಾಯಿತು ಅಂತ ಒಂದು ಮೆಟಾಡೋರು ಬಂತು. ಸಾಹೇಬ್ರು ಬರ್ತಾರೆ, ಮುಂದೆ ಹೋಗ್ರಿ. ನಿನಗೆ ಹಸ ತಂದಿರೋದು ಇಲ್ಲಿ ಅಂತ. ಶಾಕ್ ಟ್ರೀಟ್ಮೆಂಟು. ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ. ಇದೆಲ್ಲ ನೋಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ರಾತ್ರಿ ಹೊತ್ತು ಡಿಸನ್ MLA ಅವರು 2 ಹಸ ತಂದುಬಿಟ್ರು. ನಾನು ಇಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟೆ. ನಂಗೆ ನ್ಯಾಯ ಸಿಗಬೇಕು. ಇನ್ನು ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತಹ ವಿಚಾರ ದಿನದಿಂದ ದಿನಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ? ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಘಟನೆಯ ವಿಚಾರವಾಗಿ. ಇನ್ನು ಹಸುವಿನ ಮಾಲೀಕರು ಮಾತಾಡಿದ್ದಾರೆ. ನನ್ನ ಹಸುಗಳಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಎನ್ಕೌಂಟರ್ ಮಾಡಿ, ಆರೋಪಿಯ ಸಾವಿನಿಂದಷ್ಟೇ ನನ್ನ ಹಸುಗಳಿಗೆ ನ್ಯಾಯ ಸಿಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಹಸುವಿನ ಮಾಲೀಕ ಕರ್ಣ ಈ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಕೇವಲ ಒಬ್ಬ ಮಾಡಿರುವ ಕೆಲಸ ಅಲ್ಲ, ಆ ಹುಚ್ಚನ ಬದಲು ಆತನ ಮಾಲೀಕನನ್ನ ಅರೆಸ್ಟ್ ಮಾಡಿ ಅಂತ ಅವ್ರು ಹೇಳಿರೋದು. PC ಮೋಹನ್ ಒಂದು ಹಸು ಕೊಟ್ಟರು, ತೆಗೆದುಕೊಂಡೆ. ಜಮೀರ್ ಹಸು ಕೊಡೋದಕ್ಕೆ ಬಂದಾಗ ಬೇಡ ಅಂತ ಹೇಳಿದೆ. ನನ್ನ ಕುಟುಂಬಸ್ಥರಿಗೆ ಹೆದರಿಸಿ ಹಸುವನ್ನ ಕೊಟ್ಟು ಹೋಗಿದ್ದಾರೆ. ನನಗೆ ರಕ್ತ ಸಿಕ್ತವಾದ ಕೆಚ್ಚಲನ್ನ ನೋಡಿ ನಿದ್ದೆಯೇ ಬರ್ತಾ ಇಲ್ಲ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಅವರ ಎನ್ಕೌಂಟರ್ ಮಾಡಿದಾಗ ಮಾತ್ರ ನನ್ನ ಹಸುವಿಗೆ ನ್ಯಾಯ ಸಿಗುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಸು ಮಾಲೀಕ ಕರ್ಣ ಹೇಳಿಕೆಯನ್ನ ಕೊಟ್ಟರು. ಹೌದು, ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ನಿಮಗೂ ಹೇಳಿ 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 ಸಾಕಾಗೋಗಿದೆ. ಒಂದು ಕಡೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಾ ಇದ್ದೀರಾ? ಇವತ್ತೇ ನನಗೆ ಆ ಥರ ಆಗಿರೋದು. ಏನಂದರೆ ನನಗೆ ಯಾವಾಗ ಈ ಘಟನೆ ನಡೀತು ಆವಾಗಿಂದ, ಯಾವಾಗ ಬ್ಲಡ್ ನೋಡಿದೆ ಆ ರಕ್ತನ, ಆವಾಗಿಂದ ಸ್ವಲ್ಪ ಊಟ ಗೀಟ ಎಲ್ಲ ಕಮ್ಮಿ ಆಗಿದೆ. ಇಲ್ಲ ಸರ್, ಅದು ಯಾವಾಗ ತೊಟ್ಟೆಲ್ಲ ಕುಯ್ದು ಇದು ಮಾಡಿದೆ ನಾನು ಸಾಯೋ ಗಂಟ ಮರೆಯೋಕ್ಕಾಗಲ್ಲ. ಬ್ಲಡ್ಡು ಹೇಳೋಕ್ಕಾಗಲ್ಲ ಸರ್. ಹಂಗೆ ಗಡ್ಡೆ ಇಷ್ಟಿಷ್ಟು ದಪ್ಪ ಇತ್ತು ಬ್ಲಡ್. ಇನ್ನೂ ನನ್ನ ಕೈಯಲ್ಲಿ ಮರೆಯೋಕ್ಕಾಯ್ತಲ್ಲ. ಆದ್ರೆ ನನ್ನ ಮಗ ನನ್ನ ಕೈಗೆ ಮಾತ್ರ ಸಿಕ್ಬಿಟ್ಟಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆ ಗಂಟ್ಲೆನೇ ಕಚ್ಚಿಬಿಡ್ತಾಯಿದ್ದೆ ನಾನು. ಆ ಥರ ಕೋಪ ಐತೆ. ಇದ್ರೂ ಬಂದ್ಬಿಟ್ಟು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಏನು ಇಲ್ಲ, ನಾವಿಲ್ಲಿ ಪಕ್ಕದಲ್ಲಿ ನಿಂತಿರುವಾಗ ಹತ್ರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಹಸು ಒದಿದೇ ಇರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. ಒಬ್ಬ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಬಂದ್ಬಿಟ್ಟು ಅವನ್ನ ಮೆಂಡ್ಲಿಂತಾರೆ. ಯಾರನ್ನ ಕೆಚ್ಚಲು ಕುಯ್ದಿರೋನ ಮೆಂಡ್ಲಿಂತಾನೆ. ಮೆಂಟ್ಲು ಬಂದ್ಬಿಟ್ಟು ಅವನ ಕೈ ಕುಯ್ಯೋದು, ಇಲ್ಲ ಹೋಗೋರು ಬರೋಗೆ ಕುಯ್ಯೋದು. ಟಾರ್ಗೆಟ್ ಇಟ್ಟು ಆ ಕೆಚ್ಚಲಿನ ಕುಯ್ಯೋಕ್ಕೆ ಬಂದ್ಬಿಟ್ಟು ಅವ್ನಿಗೆ ಅಷ್ಟು ಮೀಟ್ರ್ ಆಯ್ತು ಅಂದರೆ ಹಿಂದೆ ಕೈವಾಡ ಆಯ್ತಾ ಇಲ್ವಾ ಸರ್? ಬಂದ್ಬಿಟ್ಟು ನಾನು 3 ದಿವಸ ಅಂತ ಹೇಳ್ತಾ ಇದ್ದೀನಿ, ಹಿಂದೆ ಕೈವಾಡ ಇದೆ ಸರ್. ಆ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ, ಅವ್ನಿಗೆ ಅರೆಸ್ಟ್ ಮಾಡಿ. ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಅವ್ನಿಗೆ ಅರೆಸ್ಟ್ ಮಾಡಿ. ಇವಾಗ ಬಂದು ಜಮೀರ್ ಅವ್ರು ಬಂದು ಹಸ ನನಗೆ ಫಸ್ಟು ನಮ್ಮ ಸಾಹೇಬ್ರು PC ಮಗನಿದ್ದಾರಲ್ಲ, ಅವ್ರು ಹಸ ತಂದು ಕೊಟ್ಟರು. ಶಾಕ್ ಸರ್ ಅದು ಗೊತ್ತಿಲ್ಲ, ಈ ಕಾರಣ ಎಲ್ಲಿದೆಯಾ ಅಂತ ಕೇಳಿದ್ರು.
ಸರ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಹಸುಗಳಿಗೆ ಅಂದರು. ಅಲ್ಲಿಯವ್ರು ಎಲ್ಲೂ ಹೋಗ್ಬೇಡ ಅಂದರು. ಸರ್ ಆಚೆ ಬಂದು ನಿಂತಿರು ಅಂದರು. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಅರ್ಧ ಗಂಟೆ ಕಾಯ್ದೆ. ಅರ್ಧ ಗಂಟೆ ಕಾಯ್ದ ಮೇಲೆ ಏನಾಯಿತು ಅಂತ ಒಂದು ಮೆಟಾಡೋರ್ ಬಂತು. ಸಾಹೇಬ್ರು ಬರ್ತಾರೆ ಮುಂದೆ ಹೋಗ್ರಿ ನಿನಗೆ ಹಸ ತಂದಿರೋದು ಇಲ್ಲಿ ಅಂತ. ಶಾಕ್ ಟ್ರೀಟ್ಮೆಂಟು. ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ. ಇದೆಲ್ಲ ನೋಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ರಾತ್ರಿ ಹೊತ್ತು ಡಿಸನ್ MLA ಅವರು 2 ಹಸ ತಂದುಬಿಟ್ರು. ನಾನು ಇಸ್ಕೊಂಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟೆ. ನಂಗೆ ನ್ಯಾಯ ಸಿಗಬೇಕು.